ಹೇಗೆ ಸಾಧ್ಯ ಆಯಿತು ಈ ರೀತಿ ವನ ಬೇಸಾಯದಲ್ಲಿ ಈ ಥರ ಬೆಳೆ ಬೆಳೆಯೋಕೆ? ಒಂದು ನಾವು ನೋಡ್ತಾ ಇದ್ರೆ ಕಾಣಿಸ್ತಾ ಇದೆ, ಒಂದು ಗಿನಿ ಹಸಿರಾಗಿ ತುಂಬ ಆರೋಗ್ಯವಾದಂಥ ಬೆಳೆ. ಸೊ ಬೀಜೋಪಚಾರ ಒಂದೇ ಮಾಡಿದ್ದ, ಮತ್ತೇನು ಬಳಕೆ ಮಾಡಿಲ್ವಾ ಅದಕ್ಕೆ? ಸೊ ಇದೇ ನೀವು ಕೆಮಿಕಲ್ ಅಲ್ಲಿ ಮಾಡೋಕೆ ಹೋಗಿದ್ರೆ, ರಾಸಾಯನಿಕದಲ್ಲಿ ಎಷ್ಟೆಲ್ಲ ಖರ್ಚಾಗ್ತಾ ಇತ್ತು? ಹೇಗೆ ಖರ್ಚು ಭಾಳ ಆಗ್ತಿತ್ತು. ಈ ಸಲ ಜಾಸ್ತಿನೇ ಐತ್ರಿ ಕಾಯಿ. ಎಕರೆಗೆ ಏನಿಲ್ಲ ಅಂದ್ರೆ 10 ಕಟ್ಟ ಆಗ್ಬೋದ್ರಿ. ಫಸ್ಟ್ ಟೈಮ್ ಮಾಡಿದ್ದೀರಾ? ರಿಸಲ್ಟ್ ಹೆಂಗಿದೆ? ರಿಸಲ್ಟ್ ಚಲೋ ಐತ್ರಿ. ಅದಕ್ಕಾಗಿ ನಾವು ಇನ್ನು ಅದನ್ನ ಹಚ್ಚೆ ಮಾಡ್ತೀವಿ ಯಾವಾಗ ಮಾಡಿದ್ರು. ನಮಸ್ಕಾರ, ಮೈಕ್ರೋಬಿ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವನಿತಾ. ಬೀಜೋಪಚಾರ ಅನ್ನೋದು ಬೆಳೆಗಳ ರಕ್ಷಕ ಅಂತ ಹೇಳ್ತೀವಿ. ಬೆಳೆ ಒಂದು ಬೀಜಗಳು ಮೊಳಕೆ ಹೊಡೆಯುವಂಥ ಸಮಯದಲ್ಲಿ, ಸಸಿಗಳು ಚಿಗುರೊಡೆಯುವಂಥ ಸಮಯದಲ್ಲಿ ಬೆಳೆಗಳನ್ನು ರೋಗಾಣುಗಳಿಂದ ಕಾಪಾಡಿಕೊಂಡು ಹೆಚ್ಚಿನ ಒಂದು ಇಳುವರಿಯನ್ನು ಕೊಡೋಕೆ ಮೊದಲನೇದಾಗಿ ಫೌಂಡೇಶನ್ ಅಂತ ಹೇಳ್ತೀವಿ. ಸೊ ಹಾಗೆಯೇ ಬೀಜೋಪಚಾರವನ್ನು ಬಳಕೆ ಮಾಡಿದರೆ ಏನೇನೆಲ್ಲ ಲಾಭಗಳಾಗುತ್ತೆ, ಬೆಳೆಯನ್ನು ಹೀಗೂ ಬೆಳೆಯಬಹುದಾ ಎಂಬುದನ್ನು ಒಂದು ಪ್ರತ್ಯಕ್ಷವಾಗಿ ಅಲ್ಲಿ ತೋರಿಸಿಕೊಟ್ಟಿದ್ದಾರೆ ಈ ಇಬ್ಬರು ಕೃಷಿಕರು. ಬೀಜೋಪಚಾರದಿಂದ ಕಡಲೆ ಬೆಳೆಗಳನ್ನು ಬೆಳೆದು ಅಲ್ಲಿ ಅದ್ಭುತವಾದಂಥ ಬೆಳೆಗಳನ್ನು ಪಡಿತಾ ಇದ್ದಾರೆ, ಅದು ಕಡಿಮೆ ಖರ್ಚಿನಲ್ಲಿ. ಹಾಗಾದರೆ ಬರೀ ಕೇವಲ ಬೀಜೋಪಚಾರದಿಂದಲೇ ಈ ರೀತಿಯಾದಂಥ ಬೆಳೆ ಬೆಳೀತಾ, ಅಲ್ಲಿ ಹೇಗೆಲ್ಲ ಅದರ ಒಂದು ಪ್ರೊಸೆಸ್ಸನ್ನು ಯಾವ ರೀತಿಯಾಗೆಲ್ಲ ಮಾಡ್ಕೊಂಡಿದ್ರು, ಏನೇನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಸಾವಯವ ಕೃಷಿ ಪದ್ಧತಿಯಲ್ಲಿ, ಇದ್ರ ಬಗ್ಗೆ ಎಲ್ಲ ಮಾತನಾಡೋದಕ್ಕೆ ಈಗ ತೋಟದಿಂದನೇ ನೇರ ಪ್ರಸಾರದಲ್ಲಿ ಭಾಗಿದ್ದಾರೆ ರೈತರು, ಸಾವಯವ ಕೃಷಿಯನ್ನು ಮಾಡಿದಂಥ ರೈತರು ಹಾಗೂ ನಮ್ಮ ಪ್ರತಿನಿಧಿ. ಅವರೊಂದಿಗೆ ಮಾತಾಡೋಣ, ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳೋಣ. ನಮಸ್ತೆ ಲಿಂಗರಾಜ್ ಸರ್. ನಮಸ್ಕಾರ. ಓಕೆ, ಸೊ ಈಗ ಕಡಲೆ ಬೆಳೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಿರುವಂತದ್ದು ಯಾವ ಊರು ಸರ್? ಅಲ್ಲಿ ಕೃಷಿಕರ ಪರಿಚಯ ಮಾಡಿಕೊಡಿ. ಇದು ಬಬಲೇಶ್ವರ ತಾಲೂಕು ಸಂಗಾಪುರ ಗ್ರಾಮ ಮೇಡಮ್. ಅಡವಿ ಸಂಗಾಪುರ. ಓಕೆ. ಇಲ್ಲಿ ರೈತರು ಬಂದು ಗೋರಮ್ಮ ಕೋಟ್ಯಾಳ ಅಂತ ಮೇಡಮ್. ಶ್ರೀಕಾಂತ್ ಆಲಕುಂಟೆ ಅಂತ ಹೇಳಿದಾರೆ ಮೇಡಮ್. ಓಕೆ. ಇಬ್ಬರು ರೈತರು ಸಾವಯವ ಕೃಷಿಯಲ್ಲಿ ಕಡಲೆಯನ್ನ ಬೀಜೋಪಚಾರ ಮಾಡ್ಕೊಂಡು ಸಾವಯವ ಕೃಷಿ ಮಾಡಿದ್ದಾರೆ. ಓಕೆ 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 ಅಂದ್ರೆ ಇಬ್ರು ಕೂಡ ಸಾವಯವ ಕೃಷಿ ಪದ್ಧತಿಯಲ್ಲಿ ಕಡಲೆ ಬೆಳೆಗಳನ್ನ ಬೆಳೆದಿದ್ದಾರೆ. ಎಸ್, ಮಾತಾಡೋಣ, ಒಬ್ಬೊಬ್ರು ಕೃಷಿಕರ ಜೊತೆ ಮಾತಾಡ್ಕೊಂಡು ಹೋಗೋಣ. ಓಕೆ, ಕೊಡಿ ರೈತರ ಹತ್ರ. ಹಲೋ, ನಮಸ್ಕಾರ ಮೇಡಮ್. ಅಮ್ಮ ನಮಸ್ತೆ, ಹೇಗಿದ್ದೀರಾ? ಆರಾಮಿದ್ದೀವಿ, ನೀವು ಆರಾಮ? ಆರಾಮಿದ್ದೀವಿ ನಾವು. ಏನಂತ ಅಂದ್ರೆ ಕಡಲೆ ಬೆಳೆಯನ್ನ ಬೆಳೆದಿದ್ದೀರಾ ಸಾವಯವ ಕೃಷಿ ಪದ್ಧತಿಯಲ್ಲಿ, ಹೇಗಿದೆ ಬೆಳೆ? ಚಲೋ ಐತ್ರಿ ಬೆಳೆ. ಸೊ ಈಗ ಈ ರೀತಿಯ ಒಣ ಬೇಸಾಯದಲ್ಲಿ ಬಂದಿದೆ ಇದು ಬೆಳೆ ಅಲ್ವಾ? ಒಣ ಬೇಸಾಯ. ಹೇಗೆ ಸಾಧ್ಯ ಆಯಿತು ಈ ರೀತಿ ಒಣ ಬೇಸಾಯದಲ್ಲಿ ಈ ಥರ ಬೆಳೆ ಬೆಳೆಯೋಕೆ? ಒಂದು ನಾವು ನೋಡ್ತಾ ಇದ್ರೆ ಕಾಣಿಸ್ತಾ ಇದೆ, ಒಂದು ಗಿನಿ ಹಸಿರಾಗಿ ತುಂಬ ಆರೋಗ್ಯವಾದಂಥ ಬೆಳೆ. ಬಟ್ ಆದರೆ ಈ ಥರ ಬೆಳೆ ಬೆಳಿಬೇಕು ಅಂತ ಅಂದರೆ ನಾರ್ಮಲಿ ಮಳೆಯ ಅವಶ್ಯಕತೆ ತುಂಬ ಇರುತ್ತೆ, ನೀರಿನ ಅವಶ್ಯಕತೆ, ಅದು ಒಣ ಬೇಸಾಯದಲ್ಲಿ ಅಂದಾಗ ಅಲ್ವಾ? ಬಟ್ ಇದು ಹೇಗೆ ಬೆಳೀತು? ಏನೇನೆಲ್ಲ ಬಳಕೆ ಮಾಡಿದ್ದೀರಾ, ಹೆಂಗೆ? ಡಾಕ್ಟರ್ ಸಾಯಿಲ್ ಬೀಜೋಪಚಾರ. ಎಸ್, ಅಂದ್ರೆ ಡಾಕ್ಟರ್ ಸಾಯಿಲ್ ಔಷಧ ಬೀಜೋಪಚಾರದಿಂದ ಬೀಜೋಪಚರಿಸಿ ಮಾಡಿದ್ದೀರಾ. ಈಗ ಕಡಲೆ ಜೊತೆ ಮತ್ತೇನ್ ಬೆಳೆದಿದ್ದೀರಾ? ಉಳ್ಳಾಗಡ್ಡಿ ಹಾಕಿವ್ರಿ, ಜೋಳನೂ ಹಾಕಿವ್ರಿ. ಈರುಳ್ಳಿ, ಜೋಳನೂ ಬೆಳೆದಿದ್ದೀರಾ. ಸೊ ಈಗ ಈ ಮೂರು ಬೆಳೆಗಳು ಎಷ್ಟು ಎಕರೆಯಲ್ಲಿದೆ ಅಮ್ಮ? 7 ಎಕರೆ 18 ಗುಂಟ ಐತಿ. ಓಕೆ. ಸೊ ಬೀಜೋಪಚಾರ ಒಂದೇ ಮಾಡಿದ್ದ, ಮತ್ತೇನು ಬಳಕೆ ಮಾಡಿಲ್ವಾ ಅದಕ್ಕೆ? ಇಲ್ರಿ, ಮತ್ತೇನು. ಬೀಜೋಪಚಾರಕ್ಕಷ್ಟೇನೆ ಈ ರೀತಿಯಾದಂತ ಬೆಳೆ ಬಂದಿದೆ ಅಲ್ವಾ? ಸೊ ಇದೇ ನೀವು ಕೆಮಿಕಲ್ ಅಲ್ಲಿ ಮಾಡೋಕ್ ಹೋಗಿದ್ರೆ, ರಾಸಾಯನಿಕದಲ್ಲಿ ಎಷ್ಟೆಲ್ಲ ಖರ್ಚಾಗ್ತಾ ಇತ್ತು? ಹೇಗೆ ಖರ್ಚು ಭಾಳ ಆಗ್ತಿತ್ರಿ. ಎಷ್ಟಾಗ್ತಾ ಇತ್ತು? 7 ಎಕರೆ ಒಂದ್ 10,000 ರೂಪಾಯಿ ಖರ್ಚು ಹಾಕಿತ್ರಿ. ಒಂದು 10,000 ಖರ್ಚು 7 ಎಕರೆಗೆ. ಬಟ್ ಇವಾಗ ಆಗಿರುವಂತ ಖರ್ಚು ಏನ್ ಭಾಳ ಆಗಿಲ್ಲ, ಒಂದ್ 2,000 ರೂಪಾಯಿ ಇಷ್ಟ. ಏನೇನೆಲ್ಲ ಹೆಲ್ಪ್ ಆಯ್ತು? ಯಾವ ರೀತಿಯಾಗಿ ಹೆಲ್ಪ್ ಆಗಿದೆ ನಿಮಗೆ? ಈಗ ಮತ್ ಕಾಯಿ ಹೂವ ಹೆಚ್ಚೈತಲ್ರಿ, ಅದಕ್ಕಿಂತ ಗೊಬ್ಬರ ಹಾಕಿದ್ಕಿಂತ ಹೆಚ್ಚೈತ್ರಿ ನಮಗೆ. ಇಳುವರಿ ಜಾಸ್ತಿ ಇದೆ ಅಂತ? ಹ್ಞೂನ್ರಿ, ಈ ಸಲ ಜಾಸ್ತಿನೇ ಐತ್ರಿ ಕಾಯಿ. ಎಕರೆಗೆ ಏನಿಲ್ಲ ಅಂದ್ರೆ 10 ಕಟ್ಟ ಆಗ್ಬೋದ್ರಿ ಅದು. ಓಕೆ ಓಕೆ, 8-10 ಚೀಲ. ಕಟ್ಟಗಳ ಆಗ್ತಾವ್ರಿ. ಅಷ್ಟ್ ಬೆಳಿನ ಐತ್ರಿ ಅದು. ಓಕೆ ಓಕೆ. ಸೊ ಈ ತರ ಬೆಳೆ ಈ ಹಿಂದೆ ಯಾವಾಗ್ಲೂ ನೋಡಿರ್ಲಿಲ್ಲ ನೀವು? ಇಲ್ಲ ರಾಸ ಬರ್ತಿತ್ರಿ ಅದು. ಸೊ ಈಗ ಭೂಮಿಯಲ್ಲೆಲ್ಲ ಬದಲಾವಣೆ ನೋಡಿದ್ರೆ ಫಸ್ಟ್ ಟೈಮ್ ಅಲ್ವಾ ನೀವು ಮಾಡಿರೋದು ಸಾವಯವದಲ್ಲಿ? ಇದೇ ಸಲ ಫಸ್ಟ್ ಟೈಮ್ ರೀ. ಫಸ್ಟ್ ಟೈಮ್ ಮಾಡಿದಿರಾ? ರಿಸಲ್ಟ್ ಹೆಂಗಿದೆ? ರಿಸಲ್ಟ್ ಚಲೋ ಐತ್ರಿ. ಅದಕ್ಕಾಗಿ ನಾವು ಇನ್ನು ಅದನ್ನ ಹಚ್ಚೆ ಮಾಡ್ತೀವಿ ಯಾವಾಗ ಮಾಡಿದ್ರು. ಓಕೆ, ಇನ್ನು ಮುಂದೆ ಸಾವಯವ ಕೃಷಿನೇ ಕಂಟಿನ್ಯೂ ಮಾಡ್ತೀರಾ? ಹ್ಞೂನ್ರಿ, ಅದನ್ನ ಮಾಡ್ತೀವಿ. ಸುಮ್ಮನೆ ಇದಕ್ಕೆ ರೊಕ್ಕ ಭಾಳ ಕೊಡ್ದಾಕತ್ರಿ ಗೊಬ್ಬರ.
ಬೆಳೆ ಹೇಗೆ ಇದೆ ಅಂದ್ರೆ ಮಳೆ ತುಂಬಾ ಕಮ್ಮಿ ಆಯ್ತಲ್ವಾ? ಕಮ್ಮಿ ಆದ್ರೂ ನಮ್ಗ್ ಚಲೋ ಐತ್ರಿ ಕಮ್ಮಿ ಆಗಿದ್ಕ ಚಲೋ ಗೊಬ್ಬರ ಹಾಕಿದ್ವು ಅವ ರಾತ್ರಿ ಓಕೆ ಓಕೆ. ಸೊ ಮಳೆ ಕಡಿಮೆ ಆದ್ರೂ ಡಾಕ್ಟರ್ ಸಾಯಿಲ್ ಬೀಜೋಪಚಾರಗಳನ್ನ ಮಾಡ್ಕೊಂಡಿದ್ದಕ್ಕೆ ಬೆಳೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರಾಸಾಯನಿಕದಲ್ಲಿ ನೋಡಿದಾಗ ಅವರು ಬೆಳೆಗಳು ಬಾಡಿರುವಂಥದ್ದು ಒಣಗಿರುವಂಥದ್ದೆಲ್ಲ ಆಗ್ತಾ ಇದೆ ಅಂತ. ಎಸಮ್ಮ ಇದೇ ಥರ ಮಾಡ್ಕೊಂಡು ಹೋಗಿ, ಮುಂದೆನೂ ಕೂಡ ನಿಮಗೆ ಇನ್ನೂ ಸಹಾಯ ಆಗುತ್ತೆ ಸಾವಯವ ಕೃಷಿ, ಆಯ್ತಾ? ಲಿಂಗರಾಜ್ ಸರ್ ಇರ್ತಾರೆ, ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಶ್ರೀಕಾಂತ್ ಸರ್ ಜೊತೆ ಮಾತಾಡೋಣ. ಹಾ ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಗಿದ್ದೀರಾ? ಆರಾಮಿದ್ದೀನಿ, ತಾವು ಆರಾಮಿದ್ದೀರಿ? ಸರ್ ನಾನು ಚೆನ್ನಾಗಿದ್ದೀನಿ. ಎಸ್ ಸರ್, ನೀವು ಕೂಡ ಕಡಲೆ ಬೆಳೆಯನ್ನ ಬೆಳೆದಿದ್ದೀರಾ, ಹೇಗಿದೆ ಸರ್? ಈಗ 2 ವರ್ಷದಿಂದ ನೀವು ಬಳಕೆ ಮಾಡ್ತಿರುವಂತದ್ದು. 2 ವರ್ಷ ತನಕ ಬಳಕೆ ಮಾಡಿರೋದು ಮೇಡಮ್. 2 ವರ್ಷದ ಒಂದು ಸಾವಯವ ಕೃಷಿ ಅನುಭವ ಹೇಗಿದೆ? ಅನುಭವ ಹೇಳೋಕ್ಕಿಂತನೂ ಈಗ ಬಾಳ ಅನುಭವಿಸಿದ್ರೆ ಬಾಳ ನಮಗೆ ಅನುಭವ ಆಗೈತ್ರಿ. ಇದು ಹೇಳೋಕ್ಕಿಂತನೂ ಅನುಭವಕ್ಕೆ ಬಾಳ ದೊಡ್ಡದ ಅನುಭವ ಆಗೈತ್ರಿ. ಓಕೆ, ಅಂದ್ರೆ ಈಗ ಮೊದಲೆಲ್ಲ ಎಲ್ಲಾ ರಾಸಾಯನಿಕ ಮಾಡಿದ್ರು ನಮಗ್ ನೋಡ್ಬೇಕಾದ್ರೆ ನಮ್ಗತ್ತೆ ಬೆಳಿ ಬಾಳ ಎಲ್ಲರಿಗೂ ಕಡಿಮೆ ಐತ್ರಿ ರಾಸಾಯನಿಕ ಮಾಡಿದವ್. ಓಕೆ, ಇಲ್ಲಿ ನಮ್ಗೆ ನೋಡಿದ್ರೆ ಒಂಥರ ಹೊಲಕ್ ಬಂದ್ರೆ ಒಂಥರ ಬಾಳ ನಮ್ಗೆ ಆನಂದ ಆಗ್ತದೆ. ಇನ್ನು 2 ವರ್ಷ ಮಾಡಿಲ್ರಿ, ಇನ್ನು ವರ್ಷ ಇನ್ನ ಸಾವಯವ ಅಂಶ ಹೆಚ್ಚಾಕೋತ ಹೋಗ್ತೈತ್ರಿ ಮೇಡಮ್. ಈಗ ನಾವು 2 ವರ್ಷ ಆತಲ್ರಿ ಮಾಡಾಕ್ತೇನ್ರಿ. ಇನ್ನು ವರ್ಷ ಈಗ ನಾವ್ ಏನ ಈಗ ಸಾವಯವ ಮಾಡ್ತೇವಲ್ಲ, ಇದಕ್ಕಿಂತಲೂ ವರ್ಷಕ್ಕೆ ಮತ್ ಫಲವತ್ತ ಹಾಕತ್ ಹೋಗತ್ರಿ. ಅದು ಏನ್ ಹಾಕತ್ರಿ, ರಾಸಾಯನಿಕ ಮಾಡಿದ್ದು ವರ್ಷಕ್ಕೆ ಫಲವತ್ತ ಕ್ಷೀಣ ಹಾಕತ್ ಹೋಗತಿ. ಇದು ಸಾವಯವ ಮಾಡಿದ್ದು ವರ್ಷಕ್ಕೆ ಫಲವತ್ತತೆ ಹಾಕತ್ರಿ ಮೇಡಮ್ ಭೂಮಿ. ನನಗೆ ತಿಳಿದತ್ತೆ ಹೇಳಿದ್ರಿ. ಓಕೆ ಓಕೆ. ಸೊ 2 ವರ್ಷದ ಅನುಭವದಲ್ಲಿ ಹೇಳೋದಾದ್ರೆ ಹೋದಂತೆ ವರ್ಷಗಳ ಕಳೆದಂತೆ ಭೂಮಿಯ ಫಲವತ್ತತೆ ಹೆಚ್ಚಾಗ್ತಾ ಹೋಗುತ್ತೆ ಸಾವಯವ ಕೃಷಿ ಪದ್ಧತಿಯಲ್ಲಿ. ಎಸ್, ಬಟ್ ಕೆಮಿಕಲ್ ಅಲ್ಲಿ ಏನಾಗುತ್ತೆ, ಬಳಕೆ ಮಾಡ್ದಂಗೆ ಭೂಮಿ ಹಾಳಾಗ್ತಾ ಹೋಗುತ್ತೆ. ಭೂಮಿ ಹಾಳಾಗುತ್ತೆ ಹೋಗುತ್ತೆ ಮೇಡಮ್. ಓಕೆ ಸರ್, ಏನಂದ್ರೆ ಈ ಒಣ ಬೇಸಾಯದಲ್ಲಿ ಕಡಲೆ ಬೆಳೆಯನ್ನ ನೀವು ಬೆಳೀತಾ ಇದ್ದೀರಾ. ಕಡಲೆ ಜೋಳ ಇದೆ ಒಂದು 5 ಎಕರೆಯಲ್ಲಿ. ಇದು ಈಗ ರಾಸಾಯನಿಕದಲ್ಲಿ ಬೆಳೆಗಳನ್ನ ನೋಡಿದಾಗ ನೀವಾಗ್ಲೇ ಮಾತನಾಡಿದ್ರಿ, ಅಂದ್ರೆ ಇಷ್ಟೊಂದು ಹಸಿರಾಗಿ ಇಲ್ಲ, ಬಾಡಿರೋ ತರ ಕಾಣಿಸುತ್ತೆ, ಒಣಗಿರೋ ತರ ಕಾಣಿಸುತ್ತೆ ಅಂತ. ಏನ್ ಕಾರಣ ಅಂತೀರಾ ಅಲ್ಲಿ ಹಾಗಾಗೋದಕ್ಕೆ? ಕಾರಣ ಮೇಡಮ್, ಈಗ ನಾವು ಮಳೆ ಕಡಿಮೆ ಆದ್ರೆ ಮೇಡಮ್ ರಾಸಾಯನಿಕ ಜಾಸ್ತಿ ಬೇಕು ಮೇಡಮ್. ಓಕೆ. ಮತ್ತೆ ಈಗ ಒಣಬೇಸಾಯಕ್ಕೆ ಮೇಡಮ್ ಮೊದಲಾಗೆ ಇದು ಆರ್ಗ್ಯಾನಿಕ್ ಇರುತ್ತಲ್ಲ ಮೇಡಮ್, ಅದು ಈ ಬೀಜೋಪಚಾರ ಮಾಡಿದ್ರಿ. ಈಗ ನಾವು 8 ದಿನ ಮುಕ್ಕಟ್ಟು ಬಿಟ್ಟಿರ್ತಾರೆ ಮೇಡಮ್, ಮುಂಚಿತವಾಗಿ ಬಿಟ್ಟಿರ್ತಾರ ಯಾವ ರಾಸಾಯನಿಕ ಮಾಡಿದವರು. 8 ದಿನ ಮುಕ್ಕಟ್ಟೆ ಅವ್ರ ಜೋಡಿನೇ ಬಿತ್ತನೆ ಮಾಡಿದಂಗ ಮೇಡಮ್. ಯಾಕಂದ್ರೆ 2 ದಿನ ಅವ್ರ ಕೂಡ ಬರುತ್ತೆ ಮೇಡಮ್. ಅಂದ್ರೆ ಮತ್ತೆ ಒಂದ್ ಸ್ವಲ್ಪ ಮಳಿ ಕಡಿಮೆ ಆದ್ರು ಮೇಡಮ್ ತಡ್ಕೋಬೇಕು ಮೇಡಮ್. ತಡ್ಕೊಂಡ್ ಮೇಡಮ್ ಆಗಿಂದಾಗ ಒಣಗ್ಬೇಕಿತ್ತು ಹಿಂಗೆ. ಇದು ಮುಖ್ಯ ಮಹತ್ವ ಐತಿ. ಎಸ್, ಭೂಮಿಯ ಬದಲಾವಣೆ ಅಂತ ಹೇಳ್ತೀವಿ ಸರ್ ನಾವಲ್ಲಿ. ಏನಂದ್ರೆ ಭೂಮಿಯ ಆಗ್ಲೇ ಹೇಳಿದ್ರೆ ವರ್ಷಕ್ಕೆ ಫಲವತ್ತತೆ ಹೆಚ್ಚಾಗುತ್ತೆ ಅಂತ, ಅಂದ್ರೆ ಭೂಮಿಯಲ್ಲಿ ಬದಲಾವಣೆ ಆಗುತ್ತೆ. ಈಗಲೂ ಕೂಡ ಈ ಕೃಷಿ ಭೂಮಿಯಲ್ಲಿ ನಾವು ಮಣ್ಣನ್ನು ನೋಡಿದ್ರೆ ತುಂಬಾ ಮಾಯಿಶ್ಚರ್ ಆಗಿ ನಮ್ ಕೈಗೆ ಬರುತ್ತೆ, ಮಾಯಿಶ್ಚರ್ ರೀತಿಯಲ್ಲಿ ಇರುತ್ತೆ. ಬಟ್ ಅದೇ ನಾವು ರಾಸಾಯನಿಕದಲ್ಲಿ ನೋಡಕ್ ಹೋದ್ರೆ ಗಟ್ಟಿ ಒಂದು ಸಿಮೆಂಟ್ ರೀತಿಯಲ್ಲಿ ನಮ್ ಕೃಷಿ ಭೂಮಿ ಕಾಣುತ್ತೆ. ಅದೇ ಅಲ್ಲಿ ಕಾರಣ, ಬೆಳೆ ಚೆನ್ನಾಗಿರೋ ಕಾರಣ ಅಂದ್ರೆ ಅದೇ. ಏನಂತ ಅಂದ್ರೆ ಭೂಮಿಯಲ್ಲಿ ಫಲವತ್ತಾಗಿದೆ, ಭೂಮಿಯಲ್ಲಿ ತಂಪಾದ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ ಭೂಮಿಯಲ್ಲಿ ಅಂತ ಅಂದ್ರೆ ಅದಕ್ಕೆ ಕಾರಣ ನಾವು ಬಳಸುವಂತಹ ಗೊಬ್ಬರಗಳು. ಏನು ಬೀಜೋಪಚಾರವನ್ನ ಮಾಡ್ಕೊಂಡಿದ್ದೀರಾ, ಬೀಜೋಪಚಾರ ಅಷ್ಟು ನಿಮಗೆ ಅಲ್ಲಿ ಸಹಾಯವಾಗಿದೆ ಅಂತ. ಸರ್, ಕಡಿಮೆ ಖರ್ಚು ಅನ್ಸುತ್ತಾ? ಅತಿಯಾಗಿದೆ ಮೇಡಮ್, 0% ಮೇಡಮ್. ಏನು ಖರ್ಚಲ್ರಿ, ಎಷ್ಟು ಒಂದ್ ಎಕರೆಗೆ 500 ರೂಪಾಯಿ ಮೇಡಮ್ ಅದು. ಮತ್ತೆ 5 ಎಕರೆಗೆ 2 ಬಾಟ್ಲಿ ಯೂಸ್ ಮಾಡಿ ನೋಡ್ರಿ ಮೇಡಮ್. ಓಕೆ ಓಕೆ, ಕಡಿಮೆ, 0 ಖರ್ಚು ಅಂತ ಹೇಳ್ಬೋದು ಅಂತ. 0 ಖರ್ಚು ಮೇಡಮ್, 0 ಖರ್ಚು. ಮತ್ತ ನೀವ್ ಮೇಲೆ ಒಂದ್ಸರಿ ಹೊಡಿಬೇಕಾದ್ರೆ ನೀವ್ ಮೇಲೆ ಒಂದು ಮತ್ತ ಐತಿ ಮೇಡಮ್. ಇದು 2 ಯೂಸ್ ಮಾಡಿ ನೋಡಿ ಮೇಡಮ್. ಓಕೆ ಓಕೆ. ಸೊ ಅಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ, ನೀವು ಕಡಲೆ ಗಿಡಗಳನ್ನ ಏನ್ ಕಿತ್ತಿದೀರಾ ಅಲ್ಲ, ಅಲ್ಲಿ ಬೇರುಗಳು ಮತ್ತು ಗಂಟುಗಳು, ರೈಸೋಬಿಯಂ ಗಂಟುಗಳನ್ನ ನಾವು ಅಲ್ಲಿ ನೋಡ್ತೀವಿ. ರೈಸೋಬಿಯಂ ಜಾಸ್ತಿ, ಗಂಟು ಜಾಸ್ತಿ ಇದೆ ಮೇಡಮ್. ರೈಸೋಬಿಯಂ ಗಂಟುಗಳು ಜಾಸ್ತಿ ಇವೆ ಮತ್ತು ಬಿಳಿ ಬೇರುಗಳು ಜಾಸ್ತಿ ಇದಾವೆ. ಮತ್ತೆ ಒಂದೊಂದು ಗಿಡ ಗ್ರೋತ್ ಬಹಳ ಇರ್ತಾವ. ಇದು ಒಂದೊಂದು ಇದಕ್ಕೆ ಮೇಡಮ್ ಶಾಖೆಗೆ ಬಹಳ ಗ್ರೋತ್, ಕಾಯಿ ಹೂವು ಜಾಸ್ತಿ ಇದೆ ಮೇಡಮ್. ಓಕೆ.
ಎಸ್ ಏನಂತ ಹೋದ ವರ್ಷಕ್ಕಿಂತ ಸ್ವಲ್ಪ ಗ್ರೋತ್ ಆಗಿದೆ ಮೇಡಮ್ ಬೆಳೆ. ಸೊ ಈ ಸತಿ ಎಷ್ಟು ಇಳುವರಿ ಎಕ್ಸ್ಪೆಕ್ಟ್ ಮಾಡ್ತೀರಾ, ಹೇಗ್ ಬರ್ಬೋದು ಅಂತ? ಈ ವರ್ಷ ಮತ್ತೆ ಮೇಡಮ್ ಹೋದ ವರ್ಷ ಮಳೆ ಇಲ್ಲಾಂದ್ರೆ 45 ಕಟ್ಟಾಗಿತ್ರಿ ಮೇಡಮ್, 47 ಕಟ್ಟಾರಿ. ಈ ವರ್ಷ ಮಳೆಗಾಲ ಇಲ್ಲಾಂದ್ರೂ ಸ್ವಲ್ಪ ಒಂದ್ 43 ಕಟ್ಟಾದಂತ್ರ ಆಗ್ಬೋದು ಮೇಡಮ್. ಎಸ್ ಇದು ಡೆಫಿನೆಟ್ ಮೇಡಮ್. ಎಸ್ ಹೋದ ವರ್ಷ 47-48 ಕಟ್ಟಾಗಿತ್ರಿ ಮೇಡಮ್. ಈ ವರ್ಷ 43-44 ಆಗ್ಬೋದು ಮೇಡಮ್. ಅಂದ್ರೆ ಮಳೆ ಇಲ್ಲ ಅಂದ್ರೂ ಹೇಳ್ತೀವಿ ನಾವು. ಓಕೆ, ಝೀರೋ ಖರ್ಚಿನಲ್ಲಿ ಇಷ್ಟು ಇಳುವರಿ ಅಲ್ವಾ? ಹಾ, ಜೀರೋ ಖರ್ಚಲ್ಲಿ ಇಳುವರಿ ಮೇಡಮ್. ಈ ವರ್ಷ ಪೂರ್ತಿ ಮಳೆ ಬರಗಾಲ ಪೀಡಿತ ಅಲ್ಲ ಮೇಡಮ್, ಬರಗಾಲ ಘೋಷಣೆ ಆಗಿದೆ ನಮ್ಮ ಬಿಜಾಪುರ ಜಿಲ್ಲಾಕ. ಹೌದೌದೌದು. ಮತ್ತೆ ಇಂತ ಇದ್ರೊಳಗ ಮತ್ತೆ ಇಂತ ಬೆಳಿ ಬಂದಂದ್ರೆ ಮೇಡಮ್ ನಮ್ಗ ನಿಜ. ಏನಂದ್ರೆ ಎಷ್ಟೋ ರೈತರು ಬೆಳೆಯನ್ನೇ ಬೆಳೆದಿಲ್ಲ ಸರ್, ಖಾಲಿ ಬಿಟ್ಟಿದ್ದಾರೆ ಭೂಮಿಯನ್ನ. ಬೆಳೆದ್ರು ಬರಲ್ಲ ಅನ್ನೋದೊಂದು ಅವರಿಗೆ, ಹೌದು, ಬೆಳೆದ್ರು ಸುಮ್ನೆ ಬರಲ್ಲ, ಮಳೆ ಇಲ್ಲ ಅಂತ. ಸೊ ಅದು ನಿಮಗೆ ನಾವು ಸಲ್ಯೂಟ್ ಹೇಳ್ಬೇಕು. ಏನಕ್ಕೆ ಅಂದ್ರೆ ನೀವು ವಿಷಮುಕ್ತ ಆಹಾರ ಕೊಡ್ತಾ ಇದ್ರ, ನಮಗೆಲ್ಲ ದೇಶಕ್ಕೆ ಒಂದು ವಿಷಮುಕ್ತ ಆಹಾರ ಕೊಡ್ತಾ ಇದ್ರ. ನೀವು ಒಳ್ಳೆ ಮಾಹಿತಿ ರೈತರಿಗೆ ಮೋಸ ಮಾಡಂಗಿಲ್ಲನ್ರಿ ಮೇಡಮ್, ನೀವು ಮೋಸ ಮಾಡ್ಲಾರ್ದೆ ಯೂಸ್ ಮಾಡಿಲ್ಲ. ಎಸ್, ಅನ್ನದಾತರಿಗೆ ಮೋಸ ಮಾಡಿದ್ರೆ ಖಂಡಿತ ಯಾರು ಉದ್ಧಾರ ಆಗಲ್ಲ. ಸೊ ಹಂಗಾಗಿ ದೇಶದ ಒಂದು ಬೆನ್ನೆಲುಬು ರೈತ. ಹಾಗಾಗಿ ದೇಶಕ್ಕೆ ಒಂದು ವಿಷಮುಕ್ತ ಆಹಾರ ಕೊಡ್ತಾ ಇದ್ರ ನೀವು, ನಿಮ್ಗೆಲ್ಲ ನಾನು ಸಲ್ಯೂಟ್ ಹೇಳ್ತೀನಿ. ಸೊ ಇದೇ ತರ ಮುಂದುವರಿಸ್ಕೊಂಡು ಹೋಗಿ ಸರ್. ಅಂಡ್ ಥ್ಯಾಂಕ್ ನಿಮಗೂ ಒಂದು ದೊಡ್ಡ ಥ್ಯಾಂಕ್ಸ್ ಮೇಡಮ್. ಬಾರಿ ಸರ್ಗೆ ಉಲ್ಲಾಸಿಗೌಡ್ರಿಗೆ ನಿಮಗೆ ಎಲ್ಲರಿಗೆ ಥ್ಯಾಂಕ್ಸ್ ಮೇಡಮ್. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದೇ ತರ ಸಾವಯವ ಕೃಷಿಯಲ್ಲಿ ಮುಂದುವರಿ, ಸಕ್ಸಸ್ ಕಾಣಿ ಅಂತ ಆಶಿಸ್ತೀನಿ. ಅಂಡ್ ಲಿಂಗರಾಜ್ ಸರ್ ಜೊತೆ ಮಾತಾಡೋಣ ಕೊಡಿ ಸರ್. ಲಿಂಗರಾಜ್ ಸರ್, ನಮ್ಮ ಇದು ಏನಂತ ಅಂದ್ರೆ ರೈತರು ಇಷ್ಟೊತ್ತು ಹೇಳಿದ್ರು ಏನು ಮಾಹಿತಿಯನ್ನ ಕೊಡ್ತಾರೆ ತುಂಬಾ ಚೆನ್ನಾಗಿ, ಆ ಮಾಹಿತಿನ ತೆಗೆದುಕೊಂಡು ರೈತರು ಬದಲಾಗ್ತಾ ಇದ್ದಾರೆ ಅಂತ. ಸೊ ಎಲ್ಲಾ ರೈತರಿಗೂ ನಿಮ್ಮ ಮುಖಾಂತರ ಒಂದು ಮೆಸೇಜ್ ಹೇಳಿ, ನಿಮ್ಮ ಫೋನ್ ನಂಬರ್ ಕೂಡ ಹೇಳ್ಬೋದು. ಹೌದು ಮೇಡಮ್, ಹೇಳ್ತೀನಿ. ಇದೇ ರೀತಿ ಯಾವ್ದಾರ ರೈತರು ಮಾಡ್ಬೇಕಾದ್ರೂ ನಾವು ಬಂದ್ ಸಲಹೆ ಕೊಡ್ತೀವಿ ಅಂತ ಅವ್ರ ನಮ್ ಫೋನ್ ನಂಬರ್ ಕೊಡ್ತೀವಿ ಮೇಡಮ್. ಈಗ ಓಕೆ, ನಮ್ ಫೋನ್ ನಂಬರ್ ಬಂದು 9380185639. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನಂಬರ್ನ ತಗೊಂಡು ಕರೆ ಮಾಡಿ, ನಿಮಗೆ ಯಾವುದೇ ತಾಲೂಕು ಯಾವುದೇ ಜಿಲ್ಲೆಯವರಾದ್ರೂ ಕೂಡ ಮಾಹಿತಿಯನ್ನ ಕೊಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಲಿಂಗರಾಜ್ ಸರ್ ಹಾಗೂ ಶ್ರೀಕಾಂತ್ ಸರ್ ಹಾಗೂ ಬೋರಮ್ಮ ಅವರಿಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಅಂತ ನಾವು ನೋಡಿದಾಗ ಅಲ್ಲಿ ಕಾಣುವಂತಹ ದಾರಿ ಅಂದರೆ ಅದು ಸಾವಯವ ಕೃಷಿ ಪದ್ಧತಿ. ಸೊ ಸಾವಯವ ಕೃಷಿಗೆ ಬದಲಾಗಿ ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಹೀಗೆ ನೋಡ್ತಾ ಇರಿ ಮೈಕ್ರೋಬಿ ಟಿವಿ, ಇದು ರೈತರ ಹಾದಿಯಲ್ಲಿ.